ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ. ಕೇರಳದ ಪಲಕ್ಕಾಡಲ್ಲಿ ಹೊಸ ರೀತಿಯ ಜಿಮ್ ಒಂದು ಓಪನ್ ಆಗಿದೆ. ಅದಿವಾಗ ಸ್ವಲ್ಪ ಕಾಂಟ್ರವರ್ಸಿಗೂ ಕೂಡ ಸಿದ್ಧವಾಗಿದೆ. ಸುಮಾರು ಪರ ವಿರೋಧ ಚರ್ಚೆಗಳ ಜಿಮ್ನ ಮೇಲೆ ನಡೀತಾ ಇದೆ. ಜಿಮ್ನ ಓನರ್ ಆಗಿರುವಂತಹ ನವಾಜ್ ಅವರು ಒಂದು ವಿಡಿಯೋ ಮಾಡೋದ್ರ ಮುಖಾಂತರ ತಮ್ಮ ಜಿಮ್ನ ಪ್ರಮೋಷನನ್ನು ಮಾಡೋದಕ್ಕೆ ಹೋಗಿದ್ದರು. ಸೊ ಆ ವಿಡಿಯೋ ಇವಾಗ ಸದ್ಯಕ್ಕೆ ಕಾಂಟ್ರವರ್ಸಿಗೆ ಕಾರಣ ಆಗಿರುವಂಥದ್ದು. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಮುಸ್ಲಿಮರು ಇಲ್ಲಿವರೆಗೂ ಜಿಮ್ಮಿಗೆ ಬರೋದಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ಜಿಮ್ಮಿಗೆ ಬರಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಅವರ ಫ್ರೆಂಡ್ಲಿ ಜಿಮ್ ಇಲ್ಲ, ಅಂದರೆ ಇಸ್ಲಾಂ ಫ್ರೆಂಡ್ಲಿ, ಮುಸ್ಲಿಂ ಫ್ರೆಂಡ್ಲಿ ಜಿಮ್ ಇಲ್ಲ. ಮುಸ್ಲಿಂ ಹೆಣ್ಮಕ್ಳುಗಳು ಜಿಮ್ಮಿಗೆ ಬರಬೇಕು ಅನ್ಕೋತಾ ಇದ್ದಾರೆ, ಗಂಡು ಮಕ್ಳುಗಳು ಜಿಮ್ಮಿಗೆ ಬರಬೇಕು ಅಂತ ಅನ್ಕೋತಾ ಇದ್ದಾರೆ. ಬಟ್ ಅವರ ಒಂದು ಧರ್ಮದಲ್ಲಿ ಒಟ್ಟೊಟ್ಟಿಗೆ ಜಿಮ್ ಮಾಡುವಂಥದ್ದು, ಅಂದರೆ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಸೇಮ್ ಸ್ಪೇಸಲ್ಲಿ ಜಿಮ್ ಮಾಡುವಂಥದ್ದಾಗಿರ್ಬಹುದು, ಅಥವಾ ಆ ಒಂದು ಲೌಡ್ ಸ್ಪೀಕರ್ಗಳನ್ನು, ಮ್ಯೂಸಿಕ್ಗಳನ್ನು ಹಾಕ್ಕೊಂಡು ಜಿಮ್ ಮಾಡುವಂಥದ್ದಾಗಿರ್ಬೋದು. ಆ ರೀತಿಯ ಪ್ರಿನ್ಸಿಪಲ್ಸ್ ನಮ್ಮ ಇಸ್ಲಾಮಲ್ಲಿ ಇಲ್ಲ. ಹಾಗಾಗಿ ಆ ಪ್ರಿನ್ಸಿಪಲ್ಗಳನ್ನು ಬದಿಗಿಟ್ಟು ಮುಸ್ಲಿಮರು ಜಿಮ್ಮಿಗೆ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿವರೆಗೂ ಅವರು ಜಿಮ್ಮಿಂದ ವಂಚಿತರಾಗಿದ್ದಾರೆ. ಸೊ ಹಾಗಾಗಿ ನಾನು ಓಪನ್ ಮಾಡ್ತಾ ಇರೋ ಈ ಜಿಮ್ಮು ಇಸ್ಲಾಂ ಫ್ರೆಂಡ್ಲಿ ಆಗಿರುತ್ತೆ, ಮುಸ್ಲಿಂ ಫ್ರೆಂಡ್ಲಿ ಆಗಿರುತ್ತೆ. ಆದರೆ ಇದು ಕೇವಲ ಮುಸಲ್ಮಾನರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ತೆರೆದಿರುತ್ತೆ. ಆದರೆ ಈ ಒಂದು ಜಿಮ್ಮನ ವಿಶೇಷ ಏನು ಅಂದರೆ, ಇಲ್ಲಿ ನಾವು ಯಾವುದೇ ರೀತಿಯ ಮ್ಯೂಸಿಕ್ಕನ್ನು ಪ್ಲೇ ಮಾಡೋದಿಲ್ಲ. ಹಾಗೆಯೇ ಇಲ್ಲಿ ವುಮೆನ್ಸ್ ಮತ್ತು ಮೆನ್ಸ್ಗೆ ಸಪ್ರೇಟ್ ಆದಂತಹ ಟೈಮಿಂಗ್ಸ್ ಇರುತ್ತೆ, ಸಪ್ರೇಟ್ ಆದಂತಹ ಸ್ಪೇಸ್ ಇರುತ್ತೆ. ಸೊ ಇಲ್ಲಿಗೆ ಬಂದು ಯಾರು ಬೇಕಾದರೂ ಜಿಮ್ ಮಾಡ್ಕೋಬೋದು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸಲ್ಮಾನರು ಬರಬಹುದು ಅನ್ನೋ ರೀತಿಯ ಒಂದು ವಿಡಿಯೋವನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಸೊ ವಿಡಿಯೋ ಈಗ ಅವ್ರು ಬಿಟ್ಟಿರೋ ವಿಡಿಯೋ ಸರಿನೋ ತಪ್ಪೋ, ಅಥವಾ ಅವ್ರು ಹೇಳಿರೋವಂತಹ ಈ ಒಂದು ಮಾತುಗಳು ಸರಿನೋ ತಪ್ಪೋ, ಅವ್ರ ಜಿಮ್ಮು, ಅವ್ರ ಪ್ರಮೋಷನ್ನು, ದೇರ್ ಈಸ್ ನಥಿಂಗ್ ರಾಂಗ್ ಇನ್ ಇಟ್. ಬಟ್ ಸ್ಟಿಲ್ ಸಾಮಾಜಿಕ ಜೀವನ ಅಂತ ಬಂದಾಗ ಸಮಾಜಕ್ಕೊಂದು ಸ್ಟ್ಯಾಂಡರ್ಡ್ ಅಂತ ಇದೆ, ಅದು ಅವಾಗ ಬದಲಾಗ್ತಾ ಇರುತ್ತೆ. ನಾವು ಯಾವ ರೀತಿಯ ವಾತಾವರಣದ ಮನಸ್ಥಿತಿಗಳನ್ನು ಹೊಂದಿದ್ದೀವಿ ಅನ್ನೋದ್ರ ಮೇಲೆ. ಸೊ ಇವತ್ತಿನ ಮನಸ್ಥಿತಿಗಳ ಆಧಾರದ ಮೇಲೆ ನೋಡೋದಾದರೆ, ಅವರು ಹೇಳಿರುವಂತಹ ಈ ಮಾತುಗಳು ಸ್ವಲ್ಪ ಕಾಂಟ್ರವರ್ಸಿಗೆ ಗುರಿ ಆಗ್ತಾ ಇದ್ದಾವೆ. ಸರಿ ತಪ್ಪುಗಳ ವಿಚಾರ ಇಲ್ಲಿ ಬರೋದಿಲ್ಲ. ಯಾವ ರೀತಿಯ ಒಂದು ಹೊಸ ತಲೆಮಾರಿಗೆ ನಾವು ಕಾಲಿಡ್ತಾ ಇದ್ದೀವಿ ಅನ್ನೋದಷ್ಟೇ ಈ ವಿಡಿಯೋದ ಮಾಹಿತಿಯಾಗಿತ್ತು. ಥ್ಯಾಂಕ್ ಯು.